ಈಗ ಇಲಾಖಾ ಅಧಿಕಾರಿಗಳಿಗೆ ಏನು ಆಹ್ವಾನಗಳು ಹೋಗಿದೆ ಎಲ್ಲ ಬಂದಿರ್ತಾರೆ. ಕೆಲವರು ಮುಗಿಸ್ಬಿಟ್ಟು ಒಂದು ಅರ್ಧ ಗಂಟೆ ಪರ್ಮಿಷನ್ ತಗೊಂಡಿದ್ದಾರೆ. ಬರ್ತಾರೆ ಅವರು. ಸಿರಿಕಲ್ಚರ್ ಇಬ್ಬರದು ಕಾರ್ಯಕ್ರಮ ನಡೀತಾ ಇದೆ, ಬರ್ತಾರೆ. ಅಲ್ಲ ಸರ್, ಈ ಕಾರ್ಯಕ್ರಮದ ಅವ್ರಿಗೆ ಮುಂಚೆನೆ ಈಗ ಇಲಾಖೆಯವರಿಗೆ ಏನ್ ಆಗಮಿಸಿದ್ದಾರೆ ಅವರು ಈಗ ಆಗಮಿಸಿರ್ತಕ್ಕಂಥವ್ರು ಹೇಳಿದ್ರೆ ಸರ್ಕಾರ ಬೇರೆ ಬೇರೆ ಈಗ ಗ್ರಾಮ ಸಭೆನ ಈಗ ಏನಾಗುತ್ತೆ, ಎಲ್ಲ ಅಧಿಕಾರಿಗಳಿಗೂ ಸರ್ಕಾರದ ಇತರೆ ಕೆಲಸಗಳು ಇರ್ತವೆ. ನಾವು ಒಂದು ಕಾಲಾವಕಾಶ ಕೊಡಬೇಕಾಗುತ್ತೆ. ನಾವು ಯಾವುದೇ ಸಾರ್ವಜನಿಕರಿಗೆ ಕೆಲಸ ಇಲ್ಲ, ತಾವು ಏನು ಇದ್ರಲ್ಲಿ ಬಂದಿದ್ದೀರ ಅಂತ ನಾನು ಕೇಳ್ಕೊತಾ ಇಲ್ಲ. ಆದ್ರೆ ಈಗ ಇಲಾಖೆಯವರು ಒಂದು ಇಬ್ರು ಪರ್ಮಿಷನ್ ಕೇಳಿರೋದ್ರಿಂದ ನಾವು ಒಂದು ಅರ್ಧ ಗಂಟೆ ಕಾಲಾವಕಾಶ ಕೊಡಬಹುದು ಸರ್. ಎಲ್ಲ ಇಲಾಖೆಗಳು ನೋಟಿಸ್ ಹೋಗಿ 24 ಇಲಾಖೆಯಲ್ಲಿ ಬರೀ 4 ಜನ ಲಕ್ಷಲ್ಲ. ಈಗ 8 ಇಲಾಖೆಯವರು ಇಲ್ಲಿದ್ದಾರೆ. ಇಲಾಖೆಯಲ್ಲಿ ಬರೀ 4 ಜನ ಬಂದಿದ್ದಾರೆ. ಕೃಷಿ ಇಲಾಖೆಯವರು, ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ರೆವಿನ್ಯೂ ಅವರು ಇಬ್ರು ಪರ್ಮಿಷನ್ ತಗೊಂಡಿದ್ದಾರೆ ಸರ್. ಅರ್ಧ ಗಂಟೆ ಕಾರ್ಯಕ್ರಮ ಇದೆ, ಏನು FSC ಕಿಟ್ಸಿನ ಇನಾಗ್ರೇಷನ್ ಇದೆ. ಅದರಿಂದ ಅವ್ರಿಗೆ ಒಂದು ಅರ್ಧ ಗಂಟೆ ಕಾಲಾವಕಾಶ ಕೊಡೋಣ. ಇತರ ಇಲಾಖೆಯವರು ಮಾತಾಡೋಷ್ಟ್ರಲ್ಲಿ ಅವ್ರು ಬಂದು ಜಾಯ್ನ್ ಆಗ್ತಾರೆ. 1 ಅವರ್ ಆಯ್ತಲ್ಲ ಸರ್, 11 ಗಂಟೆ ಸಭೆ 12 ಗಂಟೆ ಆಗಿದೆ. ಈಗ 1 ಅವರ್ ಆಯ್ತಲ್ಲ ಸರ್, ಬರ್ತಾರೆ. ಈಗ ಕಾಲಾವಕಾಶ ಈಗ ಸರ್ ಏನಾಗುತ್ತೆ, ನಿಮ್ಗೂ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಏನಂದ್ರೆ ಸರ್ಕಾರದ ಕೆಲಸಗಳು ಇತರೆ ಕೆಲಸಗಳಿದ್ದಾಗ ಅವ್ರು ಮುಗಿಸಿ ಪರ್ಮಿಷನ್ ತಗೊಂಡು ಇಲ್ಲಿ ಬರ್ತಾರೆ. ಒಂದು 15 ನಿಮಿಷ ಇತರ ಇಲಾಖೆಯವ್ರು ಮಾತಾಡೋಷ್ಟ್ರಲ್ಲಿ ಅವ್ರು ಬಂದು ಜಾಯ್ನ್ ಆಗ್ತಾರೆ. ಅವ್ರನ್ನ ಕೇಳೋಣ. ಇದೆಲ್ಲ ಯಾವ ಪ್ರತಿಯೊಂದು ಗ್ರಾಮ ಸಭೆಗೂ ನ್ಯಾಯವಾಗಿ ಬರ್ತಾ ಇಲ್ಲ, ಒಬ್ಬ ಅಧಿಕಾರಿನೂ ಬರ್ತಾ ಇಲ್ಲ. ಆದ್ರೆ ಈ ಗ್ರಾಮ ಸಭೆಯಲ್ಲಿ ಅಧಿಕಾರಿನೂ ಬರ್ತಾ ಇಲ್ಲ, ಯಾವ ಗೈರು ಹಾಜರಾಗ್ತಾರೆ. ಪ್ರತಿಯೊಂದು ಗ್ರಾಮ ಸಭೆಗೂ 2, 3, 4 ಜನ ಅದನ್ನು ಬಿಟ್ಟು ಯಾರು ಬರ್ತಾನೆ ಇಲ್ಲ. ಇಲ್ಲಿ ನಾನು ಪ್ರತಿಯೊಂದು ಗ್ರಾಮ ಸಭೆಯನ್ನು ನೋಡ್ತಾ ಇದ್ದೀನಿ. ಈಗ ಎಲ್ಲ ಇಲಾಖೆಗಳಿಗೆ ನೀವು ಕೊಟ್ಟು ರಸೀದ್ ತಗೊಂಡಿದ್ದೀವಿ ಅಲ್ವಾ? ಎಲ್ಲರೂ ಕೂಡ ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ, ತೋರಿಸಿ ಒಂದ್ಸಲ. ಈಗ ಸಭೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಪನಿಷ್ಮೆಂಟ್ ಇದೆ. ನಮ್ಮ ನೋಡಲ್ ಅಧಿಕಾರಿಗಳಿದ್ದಾರೆ, ನೋಡಲ್ ಅಧಿಕಾರಿಗಳು ಯಾರು ಇಲ್ಲಿ ಬಂದಿಲ್ಲ ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ಒಂದು ಸಭೆ ಅಂತ ಹೇಳಿದ್ಮೇಲೆ ಅದಕ್ಕೆ ಒಂದು ಶಿಸ್ತು ಅಂತ ಇರ್ತದೆ. ಈಗ ಬರ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಈಗ ಸಭೆ ಏನ್ ತೀರ್ಮಾನ ಮಾಡ್ತಾರೋ ಆಗ ಮಾಡ್ಲಿ, ಅವರಿಗೆ ನೋಟಿಸ್ ಕೊಡ್ಬೇಕು. ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿಕ್ಕೆ ಸಂಬಂಧಪಟ್ಟ ಅವರ ಹೈಯರ್ ಆಫೀಸರ್ ಯಾರಿರ್ತಾರೆ, ಇಂಥ ಗ್ರಾಮ ಸಭೆಯಲ್ಲಿ ಎಲ್ಲ ಸಾರ್ವಜನಿಕರು ಸೇರಿ ಬರ್ಲಿಲ್ಲ ಅಂತೇಳಿ ಆಕ್ಷೇಪಣೆ ವ್ಯಕ್ತಪಡಿಸಿ ಅವರಿಗೆ ನೋಟಿಸ್ ಕೊಟ್ಟು ಶಿಸ್ತು ಕ್ರಮ ತಗೊಳ್ಬೇಕು ಅಂತೇಳಿ ಸರ್ವಾನುಮತದಿಂದ ತೀರ್ಮಾನಿಸಿದ್ರು ಅಂತ ಹೇಳ್ಬಿಟ್ಟು ಒಂದು ರೆಜಲ್ಯೂಷನ್ ಮಾಡಿ, ಒಂದು ಪುಸ್ತಕ ಕೊಡಿ. ರೆಜಲ್ಯೂಷನ್ ಪುಸ್ತಕ ಎಲ್ಲಿದೆ? ಯಾರು ಬರೀತಾ ಇದಾರೆ? ಇಲ್ಲ, ನೋಡಲ್ ಅಧಿಕಾರಿ ಕೊಡಿ, ಅವ್ರು ಬರೀಲಿ, ಅವ್ರು ಶಿಸ್ತು ಕ್ರಮ ತಗೊಳ್ಳಿಕ್ಕೆ ನೋಟಿಸ್ ಶಿಫಾರಸ್ ಮಾಡ್ಲಿ. ಸಭೆ ಅಂತ ಹೇಳಿದ್ರೆ ಕೆಲವು ನಿಯಮಗಳಿರ್ತದೆ, ಆ ನಿಯಮಗಳ ಪ್ರಕಾರ ನಡ್ಕೊಳ್ಳಿ. ಅಶ್ವಥ್ ಅವರು, ನಾಗರಾಜ್ ಅವರು ದಯವಿಟ್ಟು ಮೇಲೆ ಬನ್ನಿ. ಅವ್ರ ಮೇಲೆ ಏನೇನು ಕ್ರಮ ತಗೊಂಡಿದ್ದೀರಾ ಅದು ಸ್ವಲ್ಪ ಹೇಳಿ, ಪಬ್ಲಿಕ್ ಗೊತ್ತಾಗಲಿ. ಸುಮ್ಮನೆ ಜನ ಕಣ್ಣೂರ್ಸೋದೇ ಬೇಕಾಗಿಲ್ಲ. ಇಲ್ಲಿ ಯಾವತ್ತೂ ಅಧಿಕಾರಿ ಇದೊಂದು ದೊಡ್ಡ ರೋಗ ಆಗ್ಬಿಟ್ಟಿದೆ. ಗ್ರಾಮ ಸಭೆಗಳಿಂದ ಅಷ್ಟು ಅಸಡ್ಡೆ. ಅಶ್ವತ್ ಇರ್ತಾನೆ. ನಮ್ಮ ಬೇಡಿಕೆ ಏನು ಅಂದ್ರೆ, ಗ್ರಾಮ ಸಭೆ ನಡೆಯೋದು ಗ್ರಾಮಸ್ಥರಿಗೋಸ್ಕರ, ಗ್ರಾಮದ ಅಭಿವೃದ್ಧಿಗೋಸ್ಕರ. ಗ್ರಾಮದ ಅಭಿವೃದ್ಧಿ ಅಂದ್ರೆ ಏನಿವತ್ತು ಕೃಷಿ ಚಟುವಟಿಕೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಅಥವಾ ಹಲವಾರು ಇಲಾಖೆಗಳಿಂದ ಈ ಮುಂಗಾರು ಟೈಮಲ್ಲಿ ಸಂಬಂಧಪಟ್ಟ ಇಲಾಖೆಗಳಿಗೆ ಏನೇನು ಫಲಾನುಭವಿಗಳಿಗೆ ಸಿಗ್ತದೆ ಅನ್ನೋದನ್ನ ಪ್ರಕಟ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿ ಗ್ರಾಮ ಸಭೆ ನಡೆಸೋದು. ಅವ್ರು ಬಂದು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಸಿಗ್ತದೆ ಅಂತ ಹೇಳಿದಾಗ ಗ್ರಾಮ ಸಭೆನಾಗಿ ಇವಾಗ ಒಂದು 50 ಜನ ಇದ್ರೆ 500 ಜನ ಕೇಳ್ತಾರೆ, ನಿಂತ ಇಲಾಖೆ ಸಿಗ್ತದೆ ತಗೊಳ್ಳೋಣ ಅಂತ. ಅವರೇನು ಬರಲಿಲ್ಲ ಅಂದ್ರೆ ಸಭೆಗೆ ಒಂದು ಅರ್ಥ ಇರಲ್ಲ. ದಯವಿಟ್ಟು ಆ ಥರ ಇನ್ನು ಮುಂದೆ ಆಗೋದು ಬೇಡ. ನಮ್ಮ ನೋಡಲ್ ಆಫೀಸರ್ ಕ್ರಮ ತಗೊಂಡಿದ್ದೀವಿ, ಮುಂದಿನ ಸಭೆನಾಗ ನಮ್ಗೆ ಅಜೆಂಡಾ ಕೊಡಬೇಕು, ಏನು ತಗೊಂಡಿದ್ದೀವಿ ಅಂತ. ಈ ರೀತಿ ಇರಕ್ಕಿಲ್ಲ ಇರಲಿ. ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದಂಗೆ ಏನ್ ಕಾನೂನು ಐತೆ ಅದು ಮಾಡೋಣ. ಸೊ ಅವರಿಂದ ಮೇಲೆ ನಾವು ಮಾಡಿ ಅದು ಪ್ರಯೋಜನ ಬರಲ್ಲ. ಈಗ ಮನೆಗಳು ಹೌಸಿಂಗ್ ಕೂಡ ಕೇಳಬೇಕು, ಇಲ್ಲ ಅರಣ್ಯ ಇಲಾಖೆ ಇಲ್ಲ, ರೆವಿನ್ಯೂ ಇಲಾಖೆ ಇಲ್ಲ,
ಈ ಇಲಾಖೆಯಲ್ಲಿ ಇದ್ಮೇಲೆ ನೀವು ಕುತ್ಕೊಂಡಿದ್ದು ಏನ್ ಮಾಡೋದು? ನಮ್ಮ ಆಶಾ ಕಾರ್ಯಕರ್ತರು ಕೃಷಿ ಇಲಾಖೆಯ ಅಧಿಕಾರಿಗಳು ಆಗಮಿಸಿದ್ದಾರೆ ಸರ್. ಈಗ ಎಲ್ಲರೂ ಇದೇ ತರ ಒಂದು ಕಾರಣಾಂತರಗಳಿಂದ ಏನೋ ಕಾಲಾವಕಾಶ ಕೋರಿರೋದ್ರಿಂದ ನಾವು ಒಂದು 10-15 ನಿಮಿಷ ಕಾಲಾವಕಾಶ ಕೊಡೋಣ. ದಯವಿಟ್ಟು ಇತರ ಇಲಾಖೆಯವರು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ ಟೈಮಲ್ಲಿ ಇತರ ಇಲಾಖೆಯವರು ಬಂದು ಆಗಮಿಸ್ತಾರೆ. ದಯವಿಟ್ಟು ಇದೊಂದು, ಯಾಕಂದ್ರೆ ಇದು ಸರ್ಕಾರದ ಇತರೆ ಕೆಲಸಗಳು ಇರ್ತವೆ, ನಮ್ಗೆ ಸ್ವಲ್ಪ ಒಂದು ಅವಕಾಶ ಕೊಡೋಣ ಅಂತ ನನ್ನ ಮನವರಿಕೆ. ವರ್ಗ ಒಂದಕ್ಕೆ ಯಾವುದೇ ರೀತಿ ಅನುದಾನ ಬರಲಿಲ್ಲ. 15ನೇ ಹಣಕಾಸು ಯೋಜನೆಗೆ ಅನುದಾನ ಬಂದಿದೆ, ಅದು ಓದಿದ್ದೀವಿ. ಅದನ್ನೆಲ್ಲಿ ಸೇರಿಸಿದ್ದೀರಾ? 15ನೇ ಹಣಕಾಸು ಓದಿದ್ದೀವಿ, ಇದರಲ್ಲೇ ಸೇರಿಸಿದ್ದೀರಾ? 2 ಕಂತು ಬಿಡುಗಡೆ ಆಗಿದೆ ನೋಡಿ. ಆ ಸರ್ಕಾರದ ಅನುದಾನ ಬರೋದಕ್ಕೆ ತಮ್ಮ ಸಹಕಾರನೂ ಬೇಕಾಗ್ತದೆ. PDO ಮತ್ತು ನಮ್ಮ ಆಡಳಿತಾಧಿಕಾರಿ ಮತ್ತೆ ನೀವು ಕೂಡ ಏನಾದರೂ ಒಂದು ಸರ್ಕಾರದ ಅನುದಾನ ವಿಶೇಷವಾಗಿ ತಗೊಂಡ್ಬಂದು ಪಂಚಾಯತಿಗೆ ಕೊಟ್ರೆ, ನಾವು ಈಗ ನಮ್ಮ ಪಂಚಾಯತಿ ನಿಮ್ಗೆ ಗೊತ್ತಿರೋದೆ, ಟ್ಯಾಕ್ಸ್ ಕನೆಕ್ಷನ್ ವರ್ಷ ಎಲ್ಲ ಮಾಡಿದ್ರೆ 1 ಕೋಟಿ ಬರಲ್ಲ, ಯಾವ ಹಳ್ಳಿಗೂ ಏನು ಮಾಡೋಕ್ಕಾಗಲ್ಲ. ನಾವು ಏನಾದರೂ ಒಂದು ಸಹಾಯ ಮಾಡಿ ಬೇರೆ ಕಡೆ ಏನಾದರೂ ಒಂದಷ್ಟು ಹಣ ತಗೊಂಡ್ಬಂದು ಪಂಚಾಯತಿಗೆ ಕೊಡಬೇಕು ಅಂತ ನಮ್ಮಲ್ಲಿ ಮನವಿ. ಖಂಡಿತ ಮೇಡಮ್ನವರು ಮಾಡ್ಕೊಟ್ಟಾರೆ. ಇಷ್ಟರಲ್ಲೂ ನಮ್ಮ ಅಂಗನವಾಡಿನಲ್ಲಿ ಕಡ್ಡಾಯವಾಗಿ ಶಿಕ್ಷಕರಿಲ್ಲ, ಅಲ್ಲಿ ಇವರು ಸರಿ ಇಲ್ಲ, ಆಯನೂ ಸರಿ ಇಲ್ಲ. ಯಾವಾಗಂದ್ರೆ ಅವಾಗ ಬಾಗಿಲು ತೆಗೆದ್ಬಿಟ್ಬಿಡ್ತಾರೆ, ಅವ್ರ ಪಾಠ ಅವ್ರು ಹೋಗ್ತಾ ಇರ್ತಾರೆ. ಮಕ್ಕಳಿಗೆ ಏನಾದ್ರು ಆದ್ರೆ ಜವಾಬ್ದಾರಿ ಇರ್ತಾರೆ, ಯಾರು ಆಗಕ್ಕಾಗಲ್ಲ, ನಾವು ಆಗಲ್ಲ, ನೀವು ಆಗಲ್ಲ, ಅವ್ರವ್ರ ಮಕ್ಳಿಗೆ ಅವ್ರವರೇ ಜವಾಬ್ದಾರಿ. ಹಾಗಾಗಿ ನಿಮ್ಮನ್ನ ಮಕ್ಕಳು ನಮ್ಮ ಹತ್ರ ಇರೋದಕ್ಕಿಂತ ನಿಮ್ಮ ಅಂಗನವಾಡಿನಲ್ಲಿ ಇರೋದು ಜಾಸ್ತಿ. ಹಾಗಾಗಿ ಇದ್ರ ಬಗ್ಗೆ ನೀವು ಕ್ರಮ ತಗೋಬೇಕಂತ ಕೇಳ್ಕೊಂತ ಇದ್ದೀನಿ. ನಮ್ಮ ಕೆಂಪುತಂಸಂದ್ರ ಗ್ರಾಮಕ್ಕೆ ಶಿಕ್ಷಕರನ್ನ ಯಾವಾಗ ನೀವು ಆಯ್ಕೆ ಮಾಡ್ಕೊಡ್ತೀರಾ? ಟೀಚರ್ಸ್ ಕೊಡ್ತಿದ್ದಾರೆ. ಟೀಚರ್ಸ್ ಇಲ್ಲ ಅಂದರೆ ಒಂದು ಸ್ಕೂಲನ್ನು ಆಯ್ಕೆ ಮಾಡಿಕೊಂಡು ಮೈಸೂರಲ್ಲಿ ಒಂದು ಸ್ಕೂಲನ್ನು ಇಂಗ್ಲೀಷ್ ಮೀಡಿಯಂ ಮಾಡಿ ಅಲ್ಲಿ ಎಲ್ಲ ಫೆಸಿಲಿಟಿನೂ ಕೊಟ್ಟು, ಮತ್ತು ಅಲ್ಲಿಗೆ ಏನೇ ಟೀಚರ್ಸ್ ಕೊಡಬೇಕು ಕೊಟ್ಟು, ಒಂದು ಬ್ಯಾಂಕ್ ಫೆಸಿಲಿಟಿನೂ ಕೊಟ್ಟು ಪಂಚಾಯತಿಗೆ ಒಂದು ಸ್ಕೂಲನ್ನು ಆಯ್ಕೆ ಮಾಡ್ಕೊಂಡು ದೊಡ್ಡ ಸ್ಕೂಲನ್ನು ಮಾಡ್ತಿದ್ದಾರೆ. ಆ ಥರ ಒಂದು ದೊಡ್ಡದಾಗಿ ಯೋಚನೆ ಮಾಡೋದು ಬಿಟ್ಟು ನೀವು ಸಣ್ಣ ಸಣ್ಣದಾಗಿ ಅಂಗನವಾಡಿನೇ ಯೋಚನೆ ಮಾಡ್ಕೊಂಡಿರ್ತಾರೆ. ಅಂಗನವಾಡಿಗಿಂತ ದೊಡ್ಡದಾಗಿ ಏನಪ್ಪ ಅಂದರೆ ಒಂದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಈಗ ಸರ್ಕಾರನೂ ಅದನ್ನು ಅನೌನ್ಸ್ ಮಾಡಿದೆ. ನನಗೆ ಗೊತ್ತಿದ್ದಂಗೆ BO ಕಡೆಯಿಂದ ಯಾರಾದರೂ ಬಂದಿದ್ದಾರಾ? ಶಿಕ್ಷಣ ಇಲಾಖೆಯಿಂದ ಯಾರಾದರೂ ಬಂದಿದ್ದಾರೆ? ಯಾರು ನೋಡಲ್ಲ ಬಂದಿಲ್ಲ ಅಂದರೆ ಅವ್ರಿಗೊಂದು ಇನ್ಫಾರ್ಮ್ ಮಾಡಬೇಕಾಗಿತ್ತಲ್ಲ ಸರ್, ಇಲಾಖೆಯಿಂದ ಯಾರಾದರೂ ಬರಬೇಕಾಗಿತ್ತಲ್ಲ. ಒಂದು ಮ್ಯಾಗ್ನೆಟಿಕ್ ಸ್ಕೂಲ್ ಅಂತ ಒಂದು ಕಾನ್ಸೆಪ್ಟನ್ನು ಆಲ್ರೆಡಿ ಪ್ರಪೋಸ್ ಮಾಡಿದ್ದಾರೆ. ಪಂಚಾಯತಿಗೆ ಒಂದು ಶಾಲೆನ, ಯಾಕಂದರೆ ಒಂದೊಂದು ಶಾಲೆಗೆ 3 ಮಕ್ಕಳು 4 ಮಕ್ಕಳು 5 ಮಕ್ಕಳು ಇದ್ದಾರೆ. 5 ಮಕ್ಕಳು 5 ತರಗತಿಗಳಲ್ಲಿ ಇರ್ತಾರೆ. 1ನೇ ತರಗತಿ 2ನೇ ತರಗತಿ 5ನೇ ತರಗತಿ ಈ ಥರ ಇರೋದ್ರಿಂದ ಅವ್ರಿಗೆ ಪಾಠ ಮಾಡೋದು ಕಷ್ಟ. ಆಮೇಲೆ ಒಂದು 25 ಮಕ್ಕಳಿಗೆ ಒಂದು ಟೀಚರ್ ಅಂದ್ಬಿಟ್ಟು ಆಲ್ರೆಡಿ ಸರ್ಕಾರದಲ್ಲಿ ಒಂದು ಲಿಮಿಟನ್ನು ಅನೌನ್ಸ್ ಮಾಡ್ಕೊಂಡಿದ್ದಾರೆ. 25 ಮಕ್ಕಳಿಲ್ಲ ಅಂದರೆ ನೀನು 10ನೇ ಕ್ಲಾಸ್ವರೆಗೂ ಇದ್ರೂ ಒಬ್ಬರೇ ಟೀಚರ್ ಇರ್ತಾರೆ. ಹಾಗಾಗಿ ಒಂದು ಸ್ಕೂಲನ್ನು ಆಯ್ಕೆ ಮಾಡಿಕೊಂಡು ಇಡೀ ಪಂಚಾಯತಿಯಲ್ಲಿ PDO ಅವ್ರಿಗೂ ನಿಮಗೂ ಸರ್ ಹೇಳ್ತೀರಾ ಸರ್, ನಿಮಗೂ ಹೇಳ್ತೀರಾ, ನಿಮ್ಮದೇ ಜವಾಬ್ದಾರಿ ಇದು. ನೀವೊಂದು ಸ್ಕೂಲನ್ನು ಆಯ್ಕೆ ಮಾಡಿಕೊಂಡು ಒಂದು ಸ್ಕೂಲನ್ನು ಸ್ವಚ್ಛವಾಗಿ ಒಂದು 8 ಸ್ಕೂಲು ಇರೋದ್ರ ಬದಲು ಒಂದು ಸ್ಕೂಲು ನೀಟಾಗಿ ಅವ್ರಿಗೆ ಒಂದು ವ್ಯಾನ್ ಫೆಸಿಲಿಟಿ ಕೊಟ್ಟು ಎಲ್ಲ ಮಕ್ಕಳು ಓದೋವಾಗ ಮಾಡಿ, ಎಲ್ರಿಗೂ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡೋ ಥರ ಒಂದು ಪ್ಲಾನ್ನ ಮಾಡ್ಕೊಳ್ಳಿ. ಆವಾಗ ಒಂದು ನಿಮ್ಮ ಹಳ್ಳಿಯವ್ರಿಗೆಲ್ಲ, ಯಾಕಂದ್ರೆ ನೀವು ಹಳ್ಳಿಲಿ ಓಡಾಡ್ತಿರ್ತೀರಾ, ನಿಮ್ಗೆ ಅದು ಒಂದು ಇದಿರುತ್ತೆ ಸರ್. ನೀವು ನಿಮ್ಮ ಹಳ್ಳಿಲಿ ಎಲ್ಲರಿಗೂ ಹೇಳಿ. ಈ ವರ್ಷ ತಗೊಂಡಿರೋರು 30% ನಾಳೆ ವರ್ಷ ಅವರೇ ತಗೊಂಡಿರೋದು, ಇನ್ನೊಂದು ವರ್ಷ ಅವರೇ ತಗೊಂಡಿರೋದು. ಯಾಕಂದ್ರೆ ಅವ್ರಿಗೆ ಒಣ್ಣಾಟ ಇಲ್ಲ ಅವ್ರಿಗೆ ಗೊತ್ತಾಗಲ್ಲ. ಅದೇ ಸರ್, ನೀವೆಲ್ಲರಿಗೂ ಹೇಳಿ. ಹೇಳೋದಲ್ಲ, ನೀವು ಮೆಸೇಜ್ ಮಾಡ್ತಾರೆ ಒಳ್ಳೇದು. ಅದು ಮಾತಾಡ್ತೀನಿ, ಅದನ್ನ ಹೇಳ್ತಾ ಇದ್ದೀನಿ. ಆ ರೀತಿ ಯಾವ್ದಾದ್ರು ಒಂದು ಆಪ್ಷನ್ ಬೇರೆ ಖಂಡಿತ ನಾವು ಅದನ್ನ ಪ್ರಸ್ತಾಪಪಡಿಸಿ ಕೇಳ್ತಾ ಇದ್ದಾರೆ ಜನ. ಸರಿ ನಿಮ್ಮ ಇಲಾಖೆ ಬರೋದು ಪ್ರಚಾರ ಸರ್ ದಯವಿಟ್ಟು ಅದು ಆಗ್ತಿಲ್ಲ. 2ನೇ ಸೊಲ್ಯೂಷನ್ ಏನು ಅಂದರೆ ಸರ್, ನಿಮ್ದು ಅಫಿಷಿಯಲ್ ಗ್ರೂಪ್ ಇದೆಯಲ್ಲ, 10 ವಾಟ್ಸಪ್ ಗ್ರೂಪ್ ಇರ್ತಾರೆ. ಒಂದೊಂದು 10 ವಾಟ್ಸಪ್. ಈಗ ನಮ್ಮಲ್ಲಿ ಗ್ರಾಮವಾಣಿಗಳು ಅಂತ ಗ್ರೂಪ್ ಇರುತ್ತೆ ಮೇಡಮ್, ಆ ಗ್ರಾಮಗಳಲ್ಲಿ ಇರ್ತಾರೆ. ನಮ್ಮ ವಾಟರ್ ಮೆನ್ಸ್ದು ನಮ್ಮಲ್ಲೂ ಅಫಿಷಿಯಲ್ಸ್ ಗ್ರೂಪ್ಸ್ ಇದೆ, ಗ್ರಾಮಗಳ ಮಧ್ಯದಲ್ಲೂ ಗ್ರೂಪ್ ಇದೆ. ನೀವು ನಮಗೆ ಡಿಜಿಟಲ್ ಮುಖಾಂತರ ಕಳಿಸ್ಕೊಟ್ಟಿದ್ದೀರಾ ಅಂದ್ರೆ ನಾವು ಶೇರ್ ಮಾಡ್ತೀವಿ. ಖಂಡಿತ ಸರ್. ಆಮೇಲೆ ನಾವು ಸುಮಾರು ಜನ ರೈತರದ್ದು ಗ್ರೂಪ್ ಮಾಡಿದೀವಿ. ಅಂದ್ರೆ ಒಂದು ಗ್ರೂಪ್ಗೆ ಲಿಮಿಟ್ ಅವ್ರ ಪ್ರಸ್ತಾಪ ಕರೆಕ್ಟ್ ಆಗಿದೆ. ಇದು ಸೂಕ್ತ, ಎಲ್ಲ ರೈತರಿಗೆ ಹೋಗ್ತದೆ ಅಲ್ವಾ, ಎಲ್ಲ ರೈತರಿಗೆ ತಿಳುವಳಿಕೆ ಬರ್ತದೆ, ಅದಕ್ಕೆ ಮಾನ್ಯತೆ ಕೊಡಿ.
ಮೇಡಮ್ ಈಗ ನಿಮಗೆ ಇನ್ನೊಂದು ಆ್ಯಪ್ ಇದೆ ಗೊತ್ತಾ ನಿಮಗೆ? ಯೂರಿಯಾ ಬಂದ್ಬಿಟ್ಟು 1 acreಗೆ 1 ಪಂಚಾಯತಿಲಿದೆ. ನನ್ನ ಹೆಸರು ವಿದ್ಯಾರಾಣಿ ಅಂತ ಹೇಳಿ. ಸೊ ನಾನು ಕೆನರಾ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸ್ತಿದ್ದೇನೆ ಲೀಡ್ ಬ್ಯಾಂಕ್ ಅಂಡರಲ್ಲಿ. ಸೊ ಮುಖ್ಯವಾಗಿ ನಮ್ಮ ಬ್ಯಾಂಕಿನಲ್ಲಿ ಸಿಗುವಂತಹ ಸಾಕಷ್ಟು ಯೋಜನೆಗಳನ್ನು ನಿಮಗೆ ತಿಳಿಸ್ತಿದ್ದೇನೆ. ಮುಖ್ಯವಾಗಿ ಎಲ್ಲರಿಗೂ ಸಹ ಬ್ಯಾಂಕ್ ಅಕೌಂಟನ್ನು ಒಳಗೊಂಡಿರ್ತೀರಾ. ಸೊ ಹಾಗಾಗಿ ಪ್ರತಿಯೊಬ್ಬರು ಸಹ PMJDY ಅಕೌಂಟ್ ಅಂತ ಹೇಳಿ, ಜನ್ಧನ್ ಖಾತೆ ಅಕೌಂಟ್ ಅಂತ ಹೇಳಿ ಕರೀತಾರೆ. ಸೊ ಈ ಅಕೌಂಟಲ್ಲಿನೂ ಸಹ 2 ಲಕ್ಷ ರೂಪಾಯಿವರೆಗೂ ಸಹ ಆಕ್ಸಿಡೆಂಟ್ ಬೆನಿಫಿಟ್ಸ್, ಅಪಘಾತ ವಿಮೆ ಅಂತ ಹೇಳಿ ಸಿಗ್ತಿರುತ್ತೆ. ಸೊ ದಯವಿಟ್ಟು ಸಾಕಷ್ಟು ಜನರು ಸಹ 0 ಬ್ಯಾಲೆನ್ಸ್ ಅಕೌಂಟ್ ಅಥವಾ ಜನ್ಧನ್ ಖಾತೆ ಅಕೌಂಟ್ ಅಂತ ಹೇಳಿ ಮಾಡಿಸ್ಕೊಂಡು ಇಟ್ಟಿರ್ತೀರಾ. ಸೊ ಹಾಗಾಗಿ ಈ ಒಂದು ಅಕೌಂಟಿಗೆ ರೂಪೇ ಕಾರ್ಡ್ ಅಂತ ಹೇಳಿ ಸಿಗುತ್ತೆ. ಆ ರೂಪೇ ಕಾರ್ಡನ್ನು ಬ್ಯಾಂಕಲ್ಲೇ ಸಿಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಸಹ ತೆಗೆದುಕೊಂಡು ATM ಸೆಂಟರಲ್ಲಿ ತಿಂಗಳಿಗೊಂದ್ಸಲ ಅದನ್ನು ಬಳಕೆ ಮಾಡಬೇಕು. ಬಳಕೆ ಮಾಡಿದಂಥ ವ್ಯಕ್ತಿ ಒಂದು ವೇಳೆ ಅಪಘಾತದಲ್ಲಿ ಮರಣ ಹೊಂದಿದ ಪಕ್ಷದಲ್ಲಿ ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ, ವ್ಯಕ್ತಿ ಅವರಿಗೆ 2 ಲಕ್ಷ ರೂಪಾಯಿವರೆಗೂ ಇನ್ಸೂರೆನ್ಸ್ ಸಿಗುತ್ತೆ. ಸೊ ದಯವಿಟ್ಟು ಈ ಒಂದು ಸೌಲಭ್ಯನ ಪಡ್ಕೊಳ್ಳಿ. ಮತ್ತು ಹಾಗೆ ಬ್ಯಾಂಕ್ನಲ್ಲಿ ಈ ಅಕೌಂಟಿಗೆ OD ಬೆನಿಫಿಟ್ಸ್ ಅಂತ ಹೇಳಿ 10,000 ರೂಪಾಯಿವರೆಗೂ ಸಾಲ ಸೌಲಭ್ಯ ಸಿಗುತ್ತೆ. ನೀವು ಅವ್ರನ್ನ ಆ ಕಾಂಟ್ರಾಕ್ಟ್ನ ಬ್ಲಾಕ್ ಲಿಸ್ಟ್ಗೆ ಹಾಕ್ಬೇಕು. ಅಟ್ಲೀಸ್ಟ್ ಅವ್ರನ್ನ ಹಾಕಿದ್ರೆ ಬೇರೆ ಪಂಚಾಯತಿಗಳವರಾದ್ರೂ ಕನಿಷ್ಠ ಒಳ್ಳೆ ಕೆಲಸ ಮಾಡ್ತಾರೆ. ಅರ್ಥ ಆಯ್ತು? ಈಗ ನಮಗೆ ಬೇರೆ ಕೆಲಸ ಇರೋ ಕೆಲಸ ಫುಲ್ ಎಷ್ಟು ತಿಂಗಳಲ್ಲಿ ಮಾಡ್ಕೊಡ್ತೀವಿ ಸರ್? ಇವಾಗ ಆಲ್ರೆಡಿ ಏನು ಇವ್ರು ಕೆಲಸ ಮಾಡಿದಾರಲ್ಲ ಆಗ ಅದಕ್ಕೆ ಬಿಲ್ನ ಕಳಿಸಿದ್ರು. ಏನ್ ಕೆಲಸ ಉಳಿದಿದ್ದು ಯಾವಾಗ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀವಿ? ಒಂದ್ ನಿಮಿಷ. ಇವಾಗ ಅದನ್ನೇನು ಕಳಿಸಿದ್ರಲ್ಲ, ಸೊ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ರಿಲೀಸ್ ಆಗ್ತದೆ. ಸೊ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡಿದ್ದಾರೆ, ವಿವಿಧ ಕಂಪ್ಲೇಂಟ್ಸ್ನ ಕೊಡಬೇಕು ಅಂತ ಕೇಳಿದ್ದಾರೆ. ಅಂದರೆ ಇವಾಗ ಆ್ಯಕ್ಚುಲಿ ನಿಜವಾಗ್ಲೂ ಕೆಲಸ ಮಾಡಿದಾರಾ ಇಲ್ವೋ ಅಂತೇಳಿ ಅವ್ರು ವೆರಿಫಿಕೇಶನ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅದು ಪ್ರೊಸೆಸ್ ನಡೀತಿದೆ. ಅದು ಆಗಿದ ತಕ್ಷಣ ಅವ್ರಿಗೆ ಅಮೌಂಟ್ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಅಮೌಂಟ್ ರಿಲೀಸ್ ಆಗದೆ ಇರೋ ಕಾರಣ ಅಡಚಣೆ ಆಗಿದೆ. ಈ ಸ್ಕೀಮ್ ಫುಲ್ ಆಗೋದಕ್ಕೆ ಎಷ್ಟು ತಿಂಗಳು ಬೇಕು ಸರ್? ಇವಾಗ ಅಮೌಂಟ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಈ ಮಂತಲ್ಲಿ. ಸೊ ಅಮೌಂಟ್ ರಿಲೀಸ್ ಆಗಿದ ತಕ್ಷಣ ನಾವು ಜನರಿಗೆ ನೀರು ಹೆಂಗೆ ಕೊಡೋದು ಸರ್? ಇವಾಗ ಸದ್ಯ ಹಳೆ ಪೈಪ್ ಲೈನ್ ಅಲ್ಲಿ ಕೊಟ್ಟಿದ್ದಾರೆ. ಹಳೆ ಪೈಪ್ ಹಳೆ ಪೈಪ್ ಲೈನ್, ಹೊಸ ಪೈಪ್ ಲೈನ್ ಮಾಡ್ಬೇಕಾದ್ರೆ ಹಳೆ ಪೈಪ್ ಲೈನ್ ಕಿತ್ತಾಕಿದಾರಲ್ಲ, ಅದನ್ನು ನಾವು ನೋಡ್ತೀವಿ ಸರ್. ಆತರ ಸಮಸ್ಯೆ ಗೊತ್ತಿಲ್ದಿರ ಬಂದ್ರೆ ಈಗ ನೀರು ಜನರಿಗೆ ಬೇಕಾಗಿರೋದೇ ನೀರಲ್ವಾ? ಹೌದು. ಜನ ಕೇಳೋದೇ ನೀರು. ಹೌದು. ಅದೇ ನಮ್ಮ ಕೈಯಲ್ಲಿ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಮಟ್ಟದಲ್ಲಿ 26-27ನೇ ಸಾಲಿನ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಈ ದಿನ ಗ್ರಾಮ ಸಭೆಯ ಪರವಾಗಿ ಮಹಿಳಾ ದಿನಾಚರಣೆಯನ್ನು, ಮಹಿಳಾ ಸಂಘವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಭೆಗೆ ಈಗಾಗಲೇ ಬಂದು ನಮ್ಮ ಮಹೇಶ್ ಅವರು, ಆಡಳಿತಾಧಿಕಾರಿಗಳು, ಹಾಗೂ ನಮ್ಮ PDO ಸಾಹೇಬರು ಮತ್ತು ನಮ್ಮ ಕಾರ್ಯದರ್ಶಿಗಳು ಎಲ್ಲರೂ ಸಹ ಈ ಸುಮಾರು 15 ದಿನಗಳಿಂದ ಈ ಕಾರ್ಯಕ್ರಮವನ್ನು ನಡೆಸಬೇಕು ಮತ್ತು ಸರ್ಕಾರದ ಆದೇಶದಂತೆ ಈ ಗ್ರಾಮ ಸಭೆಯನ್ನು ನಡೆಸಬೇಕು ಅಂತ ಅವ್ರು ಬಂದು ಕೇಳ್ಕೊಂಡಾಗ ನಾವೆಲ್ಲ ಇದ್ದೀವಿ ಸರ್, ನಮ್ಮ ಸಹಕಾರ ಏನೇ ಆದರೂ ನಾವು ಕೊಡ್ತೀವಿ, ದಯಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿಕೊಡು ಅಂತ ನಾವು ಕೇಳ್ಕೊಂಡಾಗ ಎಲ್ರಿಗೂ ಸಹ ನಮ್ಮ ಒಣಗನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಮಾಜಿ ಅಧ್ಯಕ್ಷರಿಗೂ ಮತ್ತು ಮಾಜಿ ಉಪಾಧ್ಯಕ್ಷರಿಗೂ ಮತ್ತು ಸರ್ವ ಸದಸ್ಯರಿಗೂ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಕರೆಸಿ ಅವರಿಗೆ ಬೀಳ್ಕೊಡುಗೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ರಿಗೂ ಒಳ್ಳೆಯ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡು ತಾವೆಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯವರು ಸಹ ಬಂದಿದ್ದರು. ಕೆಲವೊಂದು ಇಲಾಖೆಯವರು, ಒಂದು 5-6 ಜನ ಇಲಾಖೆಯವರು ಬಂದಿಲ್ಲ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನೋಟಿಸ್ ಮುಖಾಂತರ ಉತ್ತರ ಕೊಡಬೇಕು ಅಂತ ನಮ್ಮ ಆಡಳಿತಾಧಿಕಾರಿಗೆ ಹೇಳಿದ್ದೇವೆ. ದಯಮಾಡಿ ಇನ್ನಾದರೂ ಮುಂದೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕುಂದುಕೊರತೆ ಮಾಡಬೇಕು ಅಂದರೆ ತಾವೆಲ್ಲ ಇಲಾಖೆಗಳು ಹೋಗಿ ನೀವು ಗ್ರಾಮ ಸಭೆಗಳಲ್ಲೇ ಅಟೆಂಡ್ ಆಗಬೇಕು, ಜನರ ಮಾಹಿತಿ ಕೇಳಿ ಅವರಿಗೆ ಸ್ಪಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಒಣಗನಹಳ್ಳಿ ಗ್ರಾಮ ಪಂಚಾಯಿತಿಯ 22 ಮತ್ತು 26ನೇ ಸಾಲಿನಲ್ಲಿ ನಮ್ಮ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಇವರೆಲ್ಲರೂ ಕೂಡ ಸೇವೆ ಸಲ್ಲಿಸಿದ್ರು ಈ ಪಂಚಾಯಿತಿಗೆ. ಅವರಿಗೆ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಈ ಪಂಚಾಯಿತಿ ಮುಖಾಂತರ ಇಟ್ಕೊಂಡಿದ್ವಿ. ಈ ಪಂಚಾಯಿತಿಯಲ್ಲಿ ಇವತ್ತು ಅವರಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಅವರಿಗೆ ಈ ಒಂದು ಪಂಚಾಯಿತಿಯಲ್ಲಿ ಏನು ಡೆವಲಪ್ಮೆಂಟ್ಗಳು ಏನಿದೆ ಅವೆಲ್ಲ ಕೂಡ ಸಂಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಪಂಚಾಯಿತಿಯಿಂದ ಮತ್ತು ನಮ್ಮ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಂಬಂಧಪಟ್ಟ ಕಾರ್ಯಕರ್ತರು ಕೂಡ ನಾನು ಅಭಿನಂದನೆಗಳು ಅರ್ಪಿಸ್ತೀನಿ. ಹಾಗೇನೆ ಇವತ್ತೇನು ಗ್ರಾಮ ಸಭೆ 2026-27ರ ಒಂದು ಗ್ರಾಮ ಸಭೆ, 25-26 ಗ್ರಾಮ ಸಭೆ ನಡೀತಾ ಇದೆ. ಈ ಒಂದು ಆಡಳಿತಾಧಿಕಾರಿ ಗ್ರಾಮ ಸಭೆಗಳಾಗಿರ್ತದೆ. ಈ ಆಡಳಿತಾಧಿಕಾರಿ ಗ್ರಾಮ ಸಭೆಗಳಲ್ಲಿ ನಾವು ಸಂಪೂರ್ಣವಾಗಿ ಏನು ನಾವು ಅನ್ಕೊಂಡಿರ್ತೀವಿ ಗ್ರಾಮಗಳಲ್ಲಿ, ವಾರ್ಡ್ಗಳಲ್ಲಿ, ಅಂತ ಒಂದು ಕೆಲಸಗಳಿಗೆ ಒಂದು ಒಳ್ಳೆ ಸ್ಪಂದನೆ ಸಿಕ್ಕೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಆಡಳಿತಾಧಿಕಾರಿ ಯಾವುದೇ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕಷ್ಟ ಸುಖಗಳನ್ನ ನೋಡಿರಲ್ಲ.
ಏನಿದ್ರೇನು ಚುನಾಯಿತ ಪ್ರತಿನಿಧಿಗಳಿದ್ದಾಗ ಮಾತ್ರ ಈ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗೆ ಒಳ್ಳೆ ಮಹತ್ವ ಬರ್ತದೆ. ಹಾಗಾಗಿ ಈ ಒಂದು ಗ್ರಾಮ ಸಭೆಯಲ್ಲಿ ಇವತ್ತು ನಾವು ಹೆಚ್ಚಿನ ರೀತಿಯಾಗಿ ಸುಮಾರು ಎಲ್ಲಾ ಗ್ರಾಮಗಳ ಜನಗಳು ಗ್ರಾಮದ ಜನಗಳು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳು ಹಾಗೂ ನಮ್ಮ ಮಹಿಳಾ ಸಂಘ ಸಂಸ್ಥೆಗಳು ಹಾಗೂ ಆಶಾ ಕಾರ್ಯಕರ್ತರು ಹಾಗೂ ಇನ್ನು ಉಳಿದಿದ್ದಂತ ನಮ್ಮ ಎಲ್ಲ ಸ್ನೇಹಿತರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನ ಒಣಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಅವರಿಗೆ ಸನ್ಮಾನ ಮಾಡೋ ಮುಖಾಂತರವಾಗಿ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೇನೆ ನಮ್ಮ ಏನು ಮೀಡಿಯಾಗಳವರಿದ್ದೀರಾ, ನೀವು ಕೂಡ 22, 26 ನಮ್ಮ ಪಂಚಾಯತಿ ಅಭಿವೃದ್ಧಿಯನ್ನ ಎಲ್ಲಾ ಕಡೆ ಪ್ರಚಲಿತವಾಗಿ ನಮ್ಮ ಪಂಚಾಯತಿ ಅಭಿವೃದ್ಧಿಯನ್ನು ತೋರಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಿಮಗೂ ಕೂಡ ನಾನು ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ.